ನಿಮ್ಮನ್ನೆಲ್ಲ ಕರೆಸಿರೋ ಉದ್ದೇಶ ಏನಂತಂದ್ರೆ ಅಸೋಸಿಯೇಟ್ ಡೆಕ್ಕರ್ ಲಿಮಿಟೆಡ್ ಅನ್ನೋಂತಹ ಕಂಪನಿ ದೊಡ್ಡ ಫ್ರಾಡ್ ಕಂಪನಿ ಆಗಿರುತ್ತೆ. ಇವರು ನಮ್ಮ ಕಕ್ಷಿದಾರರಾದಂತಹ UAS ಫೈರ್ವುಡ್ ಸಪ್ಲೈ ಅನ್ನೋಂಥ ಕಂಪನಿಗೆ 2 ಕೋಟಿ 2 ಕೋಟಿ ರೂಪಾಯಿನ ಮೋಸ ಮಾಡಿರ್ತಾರೆ. ಅವರು ನಮ್ಮ ಕಕ್ಷಿದಾರರ ಹತ್ರ 2 ಕೋಟಿ ಬೆಲೆ ಬಾಳುವಂತಹ ಫೈರ್ವುಡ್ ಅನ್ನ ಖರೀದಿ ಮಾಡಿರ್ತಾರೆ. ಆದ್ರೆ ಇವತ್ತಿನವರೆಗೂ 1 ರೂಪಾಯಿ ದುಡ್ಡು ಕೊಟ್ಟಿರಲ್ಲ. ಆದ್ರಿಂದ ಇದ್ರ ಸಲುವಾಗಿ ನಮ್ಮ ಕ್ಲೈಂಟ್ FIR ಅನ್ನ ದಾಖಲೆ ಮಾಡಿರ್ತಾರೆ. ಇದಕ್ಕಿಂತ ಮುಂಚೆ 4 ಜನ ಕಂಪ್ನಿಗಳಿಗೆ ಇದೇ ರೀತಿ ಮೋಸ ಮಾಡಿದ್ದಾರೆ. ಟೋಟಲ್ UAS ಫೈರ್ವುಡ್ ಸಪ್ಲೈ ನಮ್ಮ ಕಕ್ಷಿದಾರರ ಹತ್ರ 2 ಕೋಟಿ ಮೋಸ ಮಾಡಿದ್ದಾರೆ. ರಾಘವೇಂದ್ರ ಟ್ರೇಡರ್ಸ್ ಇವ್ರ ಹತ್ರ 2.5 ಕೋಟಿ ದುಡ್ಡು ಕೊಡಬೇಕಾಗಿರುತ್ತೆ, ಮೋಸ ಮಾಡಿರ್ತಾರೆ ಅವ್ರಿಗೂ ಸಹ. ಶಬರಿ ಏಜೆನ್ಸಿ ಸುಬ್ರಹ್ಮಣ್ಯ ಅನ್ನೋರ್ಗೆ 1,75,00,000 ಮೋಸ ಮಾಡಿರ್ತಾರೆ. ಕಾರ್ತಿಕೇಯನ್ ಟ್ರೇಡರ್ಸು ಇವ್ರಿಗೆ 19 ಲಕ್ಷ ಮೋಸ ಮಾಡಿರ್ತಾರೆ. ಇವ್ರಿಗೆ ಯಾರಿಗೂ ಸಹ ದುಡ್ಡು ಕೊಟ್ಟಿರಲ್ಲ ಇವರು. ಆದ್ರಿಂದ ಇದಕ್ಕೂ ಮುಂಚೆ ಸೆಲ್ವಕುಮಾರ್ ಅನ್ನೋರು ರಾಘವೇಂದ್ರ ಟ್ರೇಡರ್ಸು ಆ ಕಂಪನಿ ಅವರು ಇವ್ರ ವಿರುದ್ಧ ಆಲ್ರೆಡಿ FIR ನ ದಾಖಲು ಮಾಡಿರ್ತಾರೆ. ದಾಖಲಾದ ನಂತರ 5 ದಿನಗಳಾದ್ಮೇಲೆ ಅವರು ಎಕ್ಸ್ಪೈರ್ ಆಗ್ತಾರೆ. ಇವರು ಕೊಟ್ಟಿರೋ ಟಾರ್ಚರ್ ಇಂದ ಅವರು ಎಕ್ಸ್ಪೈರ್ ಆಗ್ತಾರೆ. ಅದಾದ ನಂತರ ನಮ್ಮ ಕಕ್ಷಿದಾರರು ಅವ್ರ ವಿರುದ್ಧ FIR ದಾಖಲು ಮಾಡ್ತಾರೆ. FIR ದಾಖಲಾದ ನಂತರ ನಾವು ಸಹ ಹೈಕೋರ್ಟ್ಗೆ ಪಿಟಿಷನ್ ಹಾಕಿ ಡೈರೆಕ್ಷನ್ ತಗೊಂತೀವಿ. ಪೊಲೀಸರು ನಮ್ಮ ಕ್ಲೈಂಟ್ UAS ಫೈರ್ವುಡ್ ಸಪ್ಲೈ ಅಂತ ನಮ್ಮ ಕ್ಲೈಂಟ್ ಹೆಸರು, ನಮ್ಮ ಕ್ಲೈಂಟ್ ಕಂಪನಿ ಅದು. ಸೊ ನಾವು ಹೈಕೋರ್ಟ್ಗೆ ಅರ್ಜಿ ಹಾಕಿ ಹೊಸೂರು ಪೊಲೀಸು, ಟೌನ್ ಪೊಲೀಸು ಅವರಿಗೆ ನಾವು ನಿಮಿಷ ಸರ್ ಕಾಲ್ ಬರ್ತಾ ಇದೆ, ಪರವಾಗಿಲ್ಲಲ್ಲ, ತೊಂದರೆ ಇಲ್ಲ. ಅಲ್ಲಿಂದನೇ. ಸೊ ನಾವು ಸಹ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿದ್ದೀವಿ. ಟೌನ್ ಪೊಲೀಸ್ ಹೊಸೂರು ಠಾಣೆಗೆ ಡೈರೆಕ್ಷನ್ ತಗೊಂಡಿದ್ದೀವಿ. ಆದಷ್ಟು ಬೇಗ ಈ ಕೇಸಿಗೆ ಸಂಬಂಧಪಟ್ಟಂತಹ ಆರೋಪಿಗಳನ್ನ ಬಂಧಿಸಬೇಕು ಮತ್ತು ಇನ್ವೆಸ್ಟಿಗೇಷನ್ ಅನ್ನ ಆದಷ್ಟು ಬೇಗ ಕನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ ನಾವು ಹೈಕೋರ್ಟ್ಗೆ ಪಿಟಿಷನ್ ಹಾಕಿದ್ವಿ. ಅದೇ ಸಲುವಾಗಿ ಹೈಕೋರ್ಟ್ ಕೂಡ ಡೈರೆಕ್ಷನ್ ಕೊಟ್ಟಿದೆ, ಆದಷ್ಟು ಬೇಗ ಇದನ್ನ ಪೂರ್ಣಗೊಳಿಸ್ರಿ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಡೈರೆಕ್ಷನ್ ಕೊಟ್ಟಿದೆ. ಅದ್ರದ್ದು ಡೈರೆಕ್ಷನ್ ನ ಕಾಪಿ ನಾನು ಇಲ್ಲಿ ನಿಮ್ಮ ಬಳಿ ತೋರಿಸ್ತಾ ಇದ್ದೀನಿ. ಅದೇ ರೀತಿ ನಾವು ಹಾಕಿದಂತಹ FIR ಕಾಪಿ, ಅದಕ್ಕೆ ಮುಂಚೆ ನಡೆದಂತಹ FIR ದಾಖಲಾಗಿರಂತಹ ಕಾಪಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮತ್ತೆ ಇವರು ದೌರ್ಜನ್ಯದಿಂದ ಮೃತಪಟ್ಟಂತಹ ವ್ಯಕ್ತಿಯ ಫೋಟೋವನ್ನು ತೋರಿಸ್ತಾ ಇದ್ದೀನಿ ನಿಮ್ಮ ಬಳಿ. ಇವರು ಸತ್ತಿರೋದಕ್ಕೆ ಕಾರಣ ಕೇವಲ ಒಂದೇ ಒಂದು ಕಂಪನಿ, ಅದು ಅಸೋಸಿಯೇಟ್ ಡೆಕ್ಕರ್ ಲಿಮಿಟೆಡ್. ಅದೇ ಕಂಪನಿ. ಇವರು ತೀರೋಗಿರೋದು ಇವರಿಂದಾನೇ ಅನ್ನೋದು ಸಾರಿ, ಯಾಕಂತಂದ್ರೆ FIR ಆಗಿದ್ದು 10 ದಿವಸ ಅಥವಾ 5 ದಿವಸಕ್ಕೆ ಅವ್ರು ಮೃತಪಡ್ತಾರೆ. ಏನ್ ಕಾರಣ? ಅದೇ ಕಾರಣ. ಮೆಡಿಕಲ್ ಇಶ್ಯೂ ಇರಬಹುದು, ಇಲ್ದೇನು ಇರಬಹುದು. ನಾವು ಖಂಡಿತವಾಗಿ ಹೇಗೆ ಹೇಳಲಿಕ್ಕೆ ಬರುತ್ತೆ? ಟಾರ್ಚರ್ ಮಾಡಿದ್ರು ಅಂತ ನೇರವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನೇರ ಕಾರಣಕರ್ತರು ಅವರೇ, ಟಾರ್ಚರ್ ಆಗಿರೋದ್ರಿಂದಾನೇ ಅವ್ರು ತೀರೋಗಿರೋದು ಅಂತ ನೇರವಾಗಿ ನಾನು ಈ ಮೂಲಕ ನಿಮ್ಗೆ ತಿಳಿಪಡಿಸ್ತಾ ಇದ್ದೀನಿ. ಅರ್ಥ ಆಯ್ತಾ? ಇನ್ನೊಂದು ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಮಾಡಿದ್ದೀರಾ, ಇದರಲ್ಲಿ 2 ಕೋಟಿ ವ್ಯಾಪಾರ ಆಗಿದೆ. ಅದು ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದೀರಾ ನೀವು? ಸರ್, ನಮ್ದು ಕಾಂಟ್ರಾಕ್ಟ್ ಇದೆ, ನಮ್ದು ಪರ್ಚೇಸ್ ಆರ್ಡರ್ಗಳಿದೆ, ಇನ್ವಾಯ್ಸ್ಗಳಿದೆ. ಇವೆಲ್ಲ ಆಧಾರದ ಮೇಲೆ ನಮ್ಮ ಹತ್ರ ಪ್ರೂಫ್ಗಳಿರೋದ್ರಿಂದನೇ ಕೋರ್ಟು ಸಹ ನಮಗೆ ನಮ್ಮ ಅರ್ಜಿಯನ್ನ ಪುರಸ್ಕರಿಸಿರೋದು.
ಅದ ಅದ ಅದರ ಆಧಾರದ ಮೇಲೇನೆ FIR ಕೂಡ ದಾಖಲಾಗಿರೋದು. ಇಲ್ಲ ಅವ್ರಿಗೆ ನೀವು ಸಪ್ಲೈ ಮಾಡ್ತಾ ಇದೀರಲ್ಲ, ದುಡ್ಡು ಕೊಡ್ತಾ ಇಲ್ಲ ಅಂತ ಗೊತ್ತಿತ್ತು ನೀವು ಸಪ್ಲೈ ಮಾಡ್ತಾರಲ್ಲ, ದುಡ್ಡು ಸ್ಟಾರ್ಟಿಂಗ್ ಅಲ್ಲಿ ನಮ್ದು ವ್ಯವಹಾರ ತುಂಬಾ ಚೆನ್ನಾಗಿರ್ತಾ ಇತ್ತು. ಇದಕ್ಕಿಂತ ಮುಂಚೆ ಯಾವುದೇ ವ್ಯವಹಾರ ಆಗಿದ್ರು ನಮ್ಮ ನಡುವೆ ಆ ಹಣನ ಕೊಡ್ತಾ ಇದ್ರು. ಇತ್ತೀಚೆಗೆ ಕೊಡೋದು ಸ್ಟಾಪ್ ಮಾಡಿದ್ದಾರೆ. ಸೊ ಆದ್ರಿಂದ ನಾವೇನ್ ಮಾಡಿದ್ವಿ, ಅವ್ರ ಮೇಲೆ FIR ದಾಖಲು ಮಾಡಿದ್ವಿ. ಸೊ ಈ ಮುಖಾಂತರ ಇದಾದ ಮೇಲೆ ನಾವು ಅವ್ರಿಗೆ ಸಾಕಷ್ಟು ಬಾರಿ ಮೇಲ್ಸ್ ಮಾಡಿದ್ದೀವಿ, ಕಾಲ್ಸ್ ಮಾಡಿದ್ದೀವಿ. ನಮ್ಮ ಕಾಲ್ಸ್ನ ಬ್ಲಾಕ್ ಮಾಡಿದ್ದಾರೆ, ನಮ್ಮ ನಂಬರ್ಸ್ಗಳನ್ನೆಲ್ಲಾನು ಬ್ಲಾಕ್ ಮಾಡಿದ್ದಾರೆ. ಅಲ್ಲಿ ಹೋದ್ರೆ ಗೇಟ್ ಮುಂದೆ, ಗೇಟ್ ಒಳಗಡೆ ಕೂಡ ನಮ್ಮನ್ನ ಪ್ರವೇಶ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಬಾಂಬೆ ಹೆಡ್ ಆಫೀಸ್ಗೆ ಹೋದ್ರೆ ಇದುವರೆಗೂ ತುಂಬಾ ಚೆನ್ನಾಗಿತ್ತು. ಈಗ ದುಡ್ಡು ಕೊಡ್ಬೇಕಲ್ವಾ, ಆದ್ರಿಂದ ನಮ್ಮ 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 ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ಅಲ್ಲೇ ವಾಚ್ಮ್ಯಾನ್ ಗೇಟ್ ಅಲ್ಲೇನೆ ಗೇಟ್ ಮುಚ್ಚಿಬಿಟ್ಟು ಒಳಗಡೆ ಬರ್ಬೇಡ್ರಿ ಅಂತ ಹೇಳ್ತಾರೆ. ಏನ್ ಉದ್ದೇಶ ನೋಡಿ, ನಾವು ಕಳ್ಸಿರೋ ಪೋಸ್ಟ್ ರಿಸೀವೇ ಮಾಡಲ್ಲ, ರಿಫ್ಯೂಸ್ ಮಾಡ್ತಾರೆ. ನಮ್ಮ ಕಾಲ್ಸ್ ಅವಾಯ್ಡ್ ಮಾಡ್ತಾರೆ, ಮೇಲ್ಸ್ ರೆಸ್ಪಾಂಡೇ ಮಾಡಲ್ಲ. ಈ ರೀತಿ ಮಾಡ್ತಾ ಇದ್ರೆ ನಾವೇನ್ ಮಾಡ್ಬೋದು, ನಾವು ಕಾನೂನು ಮೊರೆ ಹೋದ್ವಿ. ಆದ್ರಿಂದ FIR ಮಾಡಿಸಿದ್ವಿ. ಕಾನೂನು ರೀತಿ ಏನೇನ್ ಮಾಡ್ಬೇಕೋ ನಾವು ಮಾಡ್ತೀವಿ. ನಾವು ಕಠಿಣ ಕ್ರಮ ಅವ್ರ ಮೇಲೆ ಏನ್ ತಗೊಬೇಕೋ ತಗೊಂತೀವಿ. ನೋಡಿ, ಇದು ಅವರ ಕಂಪನಿ ಇವತ್ತುವರೆಗೂ. ಎಲ್ಲಿದೆ ಸರ್ ಕಂಪನಿ? ಇದು ಹೆಡ್ ಆಫೀಸ್ ಇರೋದು ಬಂದು ಬಾಂಬೆಯಲ್ಲಿ. ಇಲ್ಲಿ ಮಾಲೂರಲ್ಲಿ ಅವ್ರದ್ದು ವೇರ್ ಹೌಸ್ಗಳಿದೆ, ಇಲ್ಲಿ ಅವ್ರದ್ದು ಬ್ರಾಂಚಸ್ ಇದೆ ಮಾಲೂರಲ್ಲಿ. ಅಸೋಸಿಯೇಟ್ ನಮ್ಮ ಓನರ್ ಹೆಸರು, ಇವರು ಕಂಪನಿ 11 ಡೈರೆಕ್ಟರ್ಸ್ ಹೆಸರು ಇದೆ. 11 ಡೈರೆಕ್ಟರ್ಸ್ ಹೆಸರು ಇದೆ ಸರ್. ಕಂಪನಿಯಲ್ಲಿ 11 ಡೈರೆಕ್ಟರ್ಸ್ ಇದ್ದಾರೆ. ಎಲ್ಲರನ್ನೂ ಅಕ್ಯೂಸ್ ಮಾಡಿದ್ದೀವಿ. ಒಬ್ರು ಮೊಹಮ್ಮದ್ ಫಾರೂಕ್ ಸುಲೇಮಾನ್ ದರ್ವೇಶ್, ಇಬ್ರಾಹಿಂ ಸುಲೇಮಾನ್ ದರ್ವೇಶ್, ಫಾರೂಕ್ ಅಲಿ ಖಾನ್, ನೂರುದ್ದೀನ್ ಖಾನ್, ಹಿಮಾಯತ್ ಅಲಿ ಖಾನ್, ಯಹ್ಯಾ ಮೊಹಮ್ಮದ್ ಫಾರೂಕ್ ದರ್ವೇಶ್, ಅಮಿತ್ ಭಂಡಾರಿ, ಕವಿತಾ ರಮೇಶ್ ರತಿ, ಮನೋಹರ್ ಲಾಲ್ ಸತ್ರಮ್ದಾಸ್ ಅಗಿಚಾ, ಸಿದ್ಧಾರ್ಥ ಅಗಿಚಾ, ಶ್ರೀಚಂದ್ ಸತ್ರಮ್ದಾಸ್ ಅಗಿಚಾ, ಇವರೆಲ್ಲರೂ ಈ ಕಂಪನಿಯ ಡೈರೆಕ್ಟರ್ಸ್ ಆಗಿರ್ತಾರೆ. ಇವರೆಲ್ಲರನ್ನೂ ನಾವು ಆರೋಪಿ ಮಾಡಿದ್ದೀವಿ. ಸೊ ಈ ಮೂಲಕ ನಿಮಗೆ ತಿಳಿಪಡಿಸುವುದೇನೆಂದರೆ, ಈ ಆರೋಪಿಗಳನ್ನ ಶೀಘ್ರದಲ್ಲೇ ಅರೆಸ್ಟ್ ಮಾಡಬೇಕು. ಆದಷ್ಟು ಬೇಗ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು. ನಮಗೆ ಹೊಸೂರು ಟೌನ್ ಪೊಲೀಸ್ ಸ್ಟೇಷನ್ ಅವ್ರ ಮೇಲೆ ಅಪಾರವಾದಂತಹ ನಂಬಿಕೆ ಇದೆ. ಅವರು ಈ ಆರೋಪಿಗಳನ್ನೆಲ್ಲ ಆದಷ್ಟು ಬೇಗ ಬಂಧಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಆದ್ರಿಂದ ನಿಮ್ಮ ಮುಖಾಂತರ ನಿಮ್ಮ ಸಹಕಾರವು ನಮಗ್ ಬೇಕು ಅಂತ ಹೇಳ್ತಾ, ದಯವಿಟ್ಟು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಈ ಮೂಲಕ ತಿಳಿಪಡಿಸ್ತೇನೆ. ಧನ್ಯವಾದಗಳು ಸರ್. ಗೋವರ್ಧನ್ ಅಂತ, ನಾನು ಅಡ್ವೊಕೇಟ್, ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಕರ್ನಾಟಕ ಹೈಕೋರ್ಟ್ ಅಲ್ಲಿ. साहब मेरा नाम मोहम्मद उमर, मैं कंपनी को आपको 2010 से मैं यहाँ को एसोसिएट डेकर जो मालूर में है यूनिट, वो कंपनी को आपको मैं वुड रॉ मटेरियल सप्लाई कर लगा हूँ. रॉ मटेरियल सप्लाई करने में एक गाड़ी को लोड कर को परमिट के साथ बाई लीगल के साथ वुड कंपनी को सप्लाई कर रहे हैं हमें एज पर गवर्नमेंट परमिट के साथ. रात दिन वाखा पढ़ को कंपनी को वुड सप्लाई करती. वो कंपनी में आपको एसोसिएट डेकर जो मालूर में है सो यूनिट, उस कंपनी में आपको 800 जने तक करीब काम करते. जब हमें वुड रॉ मटेरियल्स नहीं सप्लाई करे तो हम 800 आदमियों का भी बहुत काम का तकलीफ होता है को हमने डायरेक्टर बोले. इस वजह से हमें आपको हमने जो परचेस ऑर्डर दिए एज पर टर्म एंड कंडीशन 30 डेज पेमेंट टर्म कंडीशन से दिए परचेस ऑर्डर में. वो परचेस ऑर्डर में जो 30 डेज के पेमेंट कंडीशन में मुझे आपको मैं वुड सप्लाई कर लगा था. मुझे अब जरा चंद दिन से मेरे साथ बहुत ना इतफाक़ी और ना कुछ भी मेरा फ़ोन रिसीव नहीं कर रही. मैं वुड सप्लाई कर को कंपनी को मेरा मुझे एकदम मेंटली टॉर्चर ये करा. अब तक मेरा 2 करोड़ रुपए मुझे कंपनी एसोसिएट डेकर लिमिटेड से मालूर में है सो यूनिट, वो कंपनी से मुझे आपको 2 करोड़ रुपए मुझे आना है.
बोलने गए तो करेक्ट अप्रॉक्सीमेट अमाउंट 1,93,78,307 रुपीस में जाने का है। ऐसे में आपको हमें तमिलनाडु के 4 पार्टियां ही, 4 पार्टी में आपको उसमें मई 4 में आपको मई 1 मेरा साथ और एक जने थे 2 करोड़ 40 पर 6 लाख रुपया आना। उन्होंने आपको घर में खर्चदारी संभालने जैसा उन्होंने मेंटली टॉर्चर हो को एकदम कंपनी का पेमेंट नहीं आने से एकदम हार्ट अटैक में प्रेशर में छोगे घर के पास खर्चदाना आपको। और जो हमारे साथ हालत है यही हालत जो गुजर रही है, हमारी भी तंगदस्ती की जिंदगी गुजर रही है। कंपनी जब हमना उड होना बोले इस टाइम को हमारे साथ बहुत अच्छा बिहेव करे, बुलाए हमना बॉम्बे को, फ्लाइट टिकट डाल को बुला को खाना पानी डाल को बहुत हमना रेस्पॉन्स करे। अब इसके बाद हमारा उड हमारा रॉ मेटेरियल ले को हमारे साथ जो धोखा हो रहा है, हमना आपको कंपनी के हेड ऑफिस को गएगा तो भी हम आपको एंटर नहीं कर रही, हमारा फोन ब्लॉक कर डाली। जो लेटर हमें कहते भी एक एक्सक्यूज को मेल भेजे या लेटर दिएगा तो लेटर आपको रिफ्यूज कर को वापस भेजती। एक्नॉलेजमेंट के साथ डेट के साथ लेटर मैं भेजा हूं, 2 बार भेजा हूं, 2 लेटर भी वापस कर डाले मेरे साथ। ऐसे में हमें जिंदगी में हमें एक छोटे बिजनेस वाले हमें बाहर खर्च लेको लोन लेको हमें कंपनी को वुड सप्लाई करे। ऐसे में हमें बहुत स्ट्रगल होको बहुत मेंटली टॉर्चर में ही हमें बहुत मदद करना है। आप मीडिया वाले जो प्रेस वाले जो आए ही तो हमने बहुत मदद करना है। अब इसके बाद हमें जो कानूनी कार्रवाई जो करने का वजह क्या है तो मजबूर होको जो हमें इस हालत को कानूनी कार्रवाई करना पड़ा। हाईकोर्ट में डायरेक्शन लेको यहाँ से FIR डाल को ही एसोसिएट डेकर लिमिटेड 11 डायरेक्टर्स के ऊपर। ऐसे हालत को हमें जो प्रेस और मीडिया के साथ हमें जो बहुत हमारी मदद होना को एक रिक्वेस्ट कर रहे हैं इंशाल्लाह। पूरा नाम आपका? मेरा नाम ये मोहम्मद उमर, US फायरवुड प्रोपरेटर में। क्या डिमांड्स है आपकी, क्या करना है? मेरा डिमांड्स क्या है तो मेरा अमाउंट रिफंडेबल होना। मैं यहाँ को खर्चदारी में फंस गया हूँ, मेरे फैमिली बहुत मेंटली टॉर्चर में है, मैं यहाँ को बहुत स्ट्रगलिंग में हूँ। मेरे साथ जो 3 मेरे तमिलनाडु के जो पार्टीज हैं, राघवेंद्रा ट्रेडर्स और सबरी एजेंसी और कार्तिकेयन ट्रेडर्स, इन चारों भी हमें मिलकर हमारे साथ धोखा हुआ है। कंपनी हमने धोखा करी है हमारे साथ। जो हमारा अमाउंट 6.5 करोड़ रुपया ना हमारे 4 आदमी को 6.5 करोड़ हमारे साथ अभी तक पैसा का बात रिस्पॉन्स नहीं, कुछ फोन करे तो फोन रिस्पॉन्स नहीं, क्या भी नहीं, कोई हमारे को बताने वाला नहीं, हमारे पैसे क्या आएंगे कोई बताने वाला नहीं है। इंशाल्लाह क्या भरोसे को तुम्हें दिया और जाको उनसे मिले थे? उनसे मिले, हमें भरोसा क्या वजह से दिएगा तो उन्होंने जो कंपनी का जो टर्म्स एंड कंडीशन था परचेस ऑर्डर, वो परचेस ऑर्डर के टर्म्स एंड कंडीशन में हमें वुड उनको सप्लाई करती। इतना क्वांटिटी देना, इतना क्वालिटी देना और इतने टाइमिंग में आना अगर को बोल को वुड रॉ मटेरियल उनको दिए तो वो टाइमिंग में हम 30 डेज के पेमेंट में हम ना देती। 30 डेज के ऊपर भी होगा हमारा पेमेंट, साल के करीब में हो रहा है हमारा पेमेंट अब आने का। इस वजह से हमें आप लोगों की मदद चाह रहे हैं हमें इंशाल्लाह। डायरेक्ट जाको मिले उनसे? डायरेक्ट बॉम्बे को 1 से 2 बार नहीं बहुत मिले। क्या नाम? मोहम्मद यहिया उनके पास जाको मिले और उनके अब्बा फारूक दरवेश उनके पास भी जाको मिले। उनको पूछो बोले तो उनको पूछे तो मेरे बेटे के पास पूछो बोलती, इनको पूछे तो वो अब जो यहाँ ही कर्नाटका में 2 डायरेक्टर्स हैं, यहाँ नूरुद्दीन खान और एक फारूक अली खान, 2 जने डायरेक्टर्स हैं, उनको भी जाको बात करेगा तो इसके बारे में मुझे पूछो ना को बॉम्बे में जो डायरेक्टर हैं मोहम्मद यहिया उनको पूछो को बोल रही नूरुद्दीन खान। कितने साल हुआ सर बिजनेस? मैं स्टार्ट करा सो बिजनेस 2010 से स्टार्ट करा सर। मैं एज पर लीगल से GST क्या इनकम टैक्स पूरा फाइल कर को लीगल से पूरा करेक्ट है मेरे पास पूरा डॉक्यूमेंट। और ये कितने दिन से पेंडिंग है पेमेंट तुम? मेरा पेमेंट ये कम से कम 3.5 साल से पेंडिंग है सर।